ಅದ್ಭುತವಾದ ನಟ. ಇವರ ಹಾಸ್ಯಕ್ಕೆ ಮರಳಾಗದವರೇ ಇಲ್ಲ. ವಿಭಿನ್ನವಾದ ವಿಶೇಷವಾದ ಹಾಸ್ಯ ಪಾತ್ರಗಳ ಮೂಲಕ ಗಮನ ಸೆಳೆದಿದ್ದಾರೆ. ನಾಯಕ ನಟನಾಗಿ ಹೃದಯಕ್ಕೆ ಹತ್ತಿರವಾದಂತಹ ಪಾತ್ರಗಳನ್ನು ಮಾಡಿ ಮನೆಗೆದ್ದಿದ್ದಾರೆ. ಸದ್ಯ ಇವರೀಗ ಸಾಲ್ಟ್ ಅಂಡ್ ಪೆಪ್ಪರ್ ಲುಕ್ ನಲ್ಲಿ ಸೆನ್ಸೇಷನ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಸದ್ಯ ಈಗ ನಮ್ ಜೊತೆಲಿ ಹಿರಿಯ ಕಲಾವಿದ್ರು, ಸೆನ್ಸೇಷನ್ ಕಲಾವಿದ್ರು, ಸದ್ಯ ಸೋಷಿಯಲ್ ಮೀಡಿಯಾನ ರೂಲ್ ಮಾಡ್ತಾ ಇರುವಂತಹ ಮಿತ್ರ ಅವರು ನಮ್ ಜೊತೆಲಿ ಇದ್ದಾರೆ. ಅವರ ಗೆಟಪ್, ಅವರ ಲುಕ್, ಇದ್ರ ಹಿಂದಿನ ಒಂದಿಷ್ಟು ಕತೆಗಳನ್ನ ಮಾತಾಡಿಸ್ತಾ ಹೋಗೋಣ. ಸರ್, ನಾ ಹೇಳಿದಾಗ್ಲಿ ನಿಮ್ಗೆ ನಮಸ್ಕಾರ ಸರ್. ಆಲ್ಮೋಸ್ಟ್ ಕಂಗ್ರಾಚುಲೇಷನ್ ಸರ್. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು. 23 ವರ್ಷದ ಜರ್ನಿ. 23 ವರ್ಷ ಜರ್ನಿ. ನಾನು ಆಗ್ಲೇ ಹೇಳಿದೆ, ಹಾಸ್ಯ ನಟನಾಗಿ ಯಾವ ರೀತಿ ಹಾಸ್ಯ ಮಾಡ್ಬೇಕು ಎಲ್ಲ ಮಾಡ್ಬಿಟ್ಟಿದ್ದೀರಾ. ಹೀರೋ ಆಗಿ ಆಕ್ಟ್ ಮಾಡಿ ಗೆದ್ದಿದ್ದೀರಾ. ಈಗ ನಿಮ್ಮ ಲುಕ್ ಗೆಟಪ್ ನೋಡಿ ಕಂಪ್ಲೀಟ್ ನಮ್ಗೆ ಶಾಕ್ ಆಗ್ಬಿಟ್ಟಿದೆ. ಏನ್ ದಿಢೀರ್ ಅಂತ ಮಿತ್ರವ್ರು ಈ ತರ ಇದ್ರು, ಈ ರೀತಿ ಆಗ್ಬಿಟ್ಟಿದಾರಂತ. ಫಸ್ಟ್ ಡೈರೆಕ್ಟ್ ಸರ್, ಈ ಗೆಟಪ್ ಬಗ್ಗೆ ಒಂದ್ ಸ್ವಲ್ಪ ನನಗೆ ಕುತೂಹಲ ಜಾಸ್ತಿ ಆಗ್ಬಿಟ್ಟಿದೆ. ಬದಲಾವಣೆ ಜಗದ ನಿಯಮ ಸರ್. ಒಂದು ಮಾತಂತೂ ಸತ್ಯ ಇದೆ, ನಥಿಂಗ್ ಇಸ್ ಪರ್ಮನೆಂಟ್ ಇನ್ ದಿಸ್ ವರ್ಲ್ಡ್ ಎಕ್ಸೆಪ್ಟ್ ಚೇಂಜಸ್ ಅಂತ. ಬದಲಾವಣೆಯನ್ನು ಹೊರತುಪಡಿಸಿ ಯಾವುದು ಕೂಡ ಪ್ರಪಂಚದಲ್ಲಿ ಶಾಶ್ವತ ಅಲ್ಲ ಅನ್ನೋದು ಮಾತಿನ ಅರ್ಥ. ಟ್ರೆಂಡಿಗೆ ತಕ್ಕನಾಗಿ ಬದಲಾಗಬೇಕು ಅಂತ. ಕಾಲ ಬದಲಾದಾಗ ನಾವು ಕೂಡ ಬದಲಾಗಬೇಕು. ನಾವು ಹಳೆ ಎತ್ತಿನ ಬಾಲ ಹಿಡ್ಕೊಂಡಿರೋಕೆ ಸಾಧ್ಯನೇ ಇಲ್ಲ. ಈಗಿನ ಯುವ ಪೀಳಿಗೆ, ಈಗಿನ ಟ್ರೆಂಡು, ಈಗಿನ ಸೋಷಿಯಲ್ ಮೀಡಿಯಾ, ಈಗಿನ ಸಿನಿಮಾ ವೀಕ್ಷಕರಿಗೆ ಏನ್ ಬೇಕು ಅನ್ನೋದನ್ನ ಕೊಡೋದಕ್ಕೆ ಕಲಾವಿದರು ಸಿದ್ಧರಾಗಬೇಕು ಅನ್ನೋದಕ್ಕೆ. ಈಗಿನ ಟ್ರೆಂಡ್ ಈಗಿದೆ. ಜನರಿಗೆ ಏನೋ ವಿಶೇಷವಾಗಿ ಏನೋ ಕೇಳ್ತಾರೆ. ಒಂದು 15 ವರ್ಷ 18 ವರ್ಷ ಆಲ್ಮೋಸ್ಟ್ 20 ವರ್ಷ ನನ್ನನ್ನ ಸಹಿಸ್ಕೊಂಡಿದ್ದಾರೆ. ನನ್ನ ಕುಬ್ಜತನ, ನನ್ನ ಕರಿ ಬಣ್ಣ, ನನ್ನ ಸಣಕಲು ದೇಹ, ಆಮೇಲೆ ದೊಡುತ್ತಿ ದೇಹ ಎಲ್ಲರೂ ಸಹಿಸ್ಕೊಂಡಿದ್ದಾರೆ. ಏನಪ್ಪ ಒಂದೇ ತರ ಮಾಡ್ತಾನೆ, ಒಂದೇ ತರ ಇದ್ದಾನೆ ಅಂತ ಅನ್ಸೋದಕ್ಕೆ ಬದಲು ಏನಾದ್ರೂ ವಿಶೇಷವಾಗಿ ಏನಾದ್ರು ಕೊಡ್ಬೇಕು ಅಂತ ನನಗೂ ಅನಿಸಿತ್ತು. ಈ ಮೂಲಕ ಕರಾವಳಿ ನಿರ್ದೇಶಕರು ಗುರುದತ್ ಅವರು, ಇಲ್ಲ ಮಿತ್ರರು, ನೀವು ಗಡ್ಡ ಬಿಟ್ಟರೆ ತುಂಬಾ ಚೆನ್ನಾಗಿ ಕಾಣಿಸ್ತೀರಿ, ನನಗೆ ಹಿಂಗೆಲ್ಲ ಗಡ್ಡ ಬರುತ್ತೆ, ನಂದೆಲ್ಲ ಬಿಳಿ ಕೂದಲು ಆಗಿದೆ ಅಂತ ನಂಗೆ ಗೊತ್ತೇ ಇಲ್ಲ. ನಾವು ದಿನ ಡೈ ಹೊಡ್ಕೊಂಡು ಆರಾಮಾಗಿ ಕ್ಲೀನ್ ಶೇವ್ ಮಾಡ್ಕೊಂಡಿದ್ದಂಥವ್ರು ನಾವು. ನನ್ನಲ್ಲಿ ಒಬ್ಬ ಮೆಚೂರ್ಡ್ ಆರ್ಟಿಸ್ಟ್, ಒಬ್ಬ ಪ್ರಬುದ್ಧ ಕಲಾವಿದ ಅಥವಾ ಒಬ್ಬ ತುಂಬಾ ಸೀರಿಯಸ್ ಆಗಿರುವಂತ ವ್ಯಕ್ತಿತ್ವ ಇದೆ ಅಂತ ಗುರುತಿಸಿದಂಥವ್ರು ಗುರುದತ್ ಗಾಣಿಗ ಅವರು, ಸ್ವಾಮಿಲ ಟೋನಿ ಅವರು, ನಮ್ಮ PC ಶೇಖರ್ ಅವರು, ಕೆಲವರು ನಿರ್ದೇಶಕರುಗಳು ನನ್ನಲ್ಲಿರುವಂತಹ ಒಂದು ಸುಪ್ತ ಪ್ರತಿಭೆ, ನನ್ನಲ್ಲಿ ಅಡಗಿರುವಂತಹ ಇನ್ನೊಂದು ಟೆಕ್ಸ್ಚರ್ ಅನ್ನ ತೆಗೆದಿದ್ದಾರೆ. ಸೊ ಆ ನಟಕ್ಕೆ ಅವರೆಲ್ಲ ಅಷ್ಟೆಲ್ಲ ಪ್ರಯತ್ನ ಪಟ್ಟಾಗ ನಾನು ಸ್ವಲ್ಪ ಬಾಯಿ ಕಟ್ಕೊಂಡು, ಸ್ವಲ್ಪ ಸಣ್ಣ ಆಗಿ, ಸ್ವಲ್ಪ ಡಿಗ್ಲಾಮರ್ ಈ ತರ ಕಾಣಿಸ್ಕೋಬೇಕು ಅಂತ ನನಗೆ ಅನ್ಸಿತ್ತು. ಮಜಾ ಕೊಡ್ತಾ ಇದೆ. ಈಗಿನ ಟ್ರೆಂಡಲ್ಲಿ ನಾನು ಇದ್ದೀನಿ ಅಂತ ಆನಂದ ಆಗ್ತಾ ಇದೆ. ಸರ್, ಪ್ರತಿಯೊಬ್ಬ ಕಲಾವಿದರಿಗೂ ಫಸ್ಟ್ ಇನ್ನಿಂಗ್ಸ್, ಸೆಕೆಂಡ್ ಇನ್ನಿಂಗ್ಸ್ ಅನ್ನೋದು ಇರುತ್ತಂತೆ. ನಾವು ಕೆಲವೊಂದು ಈ ನಂಬಿಕೆ, ಫಸ್ಟ್ ಇನ್ನಿಂಗ್ಸ್ ಇರುತ್ತೆ, ಸೆಕೆಂಡ್ ಇನ್ನಿಂಗ್ಸ್ ಇರುತ್ತೆ ಅಂತ. ನಿಮ್ದು ಇಲ್ಲಿಂದ ಬಹುಶಃ ಕರಾವಳಿ ಸಿನಿಮಾದಿಂದ ಹೊಸ ಇನ್ನಿಂಗ್ಸ್ ಏನಾದ್ರು ಶುರು ಮಾಡ್ತಾ ಇದ್ರ ಅಂತ. ಯಾಕಂತಂದ್ರೆ ಕರಾವಳಿ ಚಿತ್ರದ ಮೇಲೆ ಆ ಚಿತ್ರದ ಗೆಟಪ್, ಆ ಲುಕ್ ನಾವು ನೋಡಿದೀವಿ. ತುಂಬಾ ಎಕ್ಸ್ಪೆಕ್ಟೇಷನ್ ಇದೆ ಮಿತ್ರ ಅವ್ರನ್ನ ಈ ಸಿನಿಮಾದಿಂದ ನಾವು ಬೇರೆದೇ ರೀತಿಯಲ್ಲಿ ನಾವು ನೋಡ್ತೀವಿ ಅಂತ. ಇಲ್ಲಿಂದ ನಿಮ್ಮ ಸಿನಿಮಾಗಳ ಆಯ್ಕೆ ಕೂಡ ಅದೇ ರೀತಿ ಹೋಗ್ತಾ ಇದೆ ಅಂತ. ಅಂದ್ರೆ ನಾನು ಈಗಾಗಲೇ ಕೇಳಲ್ಪಟ್ಟಿದ್ದೀನಿ, ತಮಿಳಲ್ಲಿ ಒಂದು ಸಿನಿಮಾ ಮಾಡ್ತಾ ಇದ್ರ ಆಲ್ರೆಡಿ, ಮಲಯಾಳಮಲ್ಲಿ ಕೂಡ ಈಗ ಒಂದು ಅಕ್ಟೋಬರ್ ಇಂದ ಸ್ಟಾರ್ಟ್ ಆಗ್ತಾ ಇದೆ. ಸೊ ಈ ರೀತಿ ಹೊಸ ಮಿತ್ರ ಇಲ್ಲಿಂದ ನಮ್ಗೆ ನೋಡೋದಕ್ಕೆ ಸಿಗ್ತಾರ ಅಂತ. ಅದೇ ಅದು ನೋಡಿ, ಅದೆಲ್ಲ ಎಲ್ಲವೂ ಕೂಡ ಭಗವಂತನ ಲೀಲೆ. ನಾನು ಇಂತಹ ಜಾಗದಲ್ಲಿ ಹುಟ್ಟಬೇಕು, ಹಿಂಗೆ ಬೆಳಿಬೇಕು, ಇಂಥವ್ರನ್ನೇ ಮದುವೆ ಆಗ್ಬೇಕು, ಇಂಥವ್ರೆ ನನಗೆ ಮಕ್ಕಳಾಗಿ ಉಟ್ಕೋಬೇಕು, ಆಮೇಲೆ ಹೀಗೆ ಇರಬೇಕು, ಇಂಥ ಕನ್ನಡ ಇಂಡಸ್ಟ್ರಿಲಿ ಈ ಥರ ಪಾತ್ರಗಳನ್ನೇ ಮಾಡ್ಕೋಬೇಕು, ಇಷ್ಟು ದಿವಸಗಳ ಕಾಲ ನಾನು ನೇಪಥ್ಯದಲ್ಲಿರಬೇಕು, ತುಂಬಾ ಅವಮಾನ ಅನುಭವಿಸ್ಬೇಕು, ತುಂಬಾ ತಾಸ್ಕರಗಳು ಅಭಿನಯಿಸಬೇಕು, ಹಾಸ್ಯ ಕಲಾವಿದ ಹಾಸ್ಯಾಸ್ಪದವಾಗಿ ಕಾಣಬೇಕು, ಕೆಲವರಿಗೆ ತುಂಬಾ ನೋವು ಅನುಭವಿಸ್ಬೇಕು. ಇದೆಲ್ಲವೂ ಕೂಡ ಲಿಖಿತ. ಇದು ನನಗನ್ಸುತ್ತೆ, ನನ್ನ ಇನ್ನಿಂಗ್ ಸ್ಟಾರ್ಟ್ ಆಗಿದೆ ಅಂತ ಹೇಳಿದ್ರೆ ದುರಹಂಕಾರ ಅನ್ಸುತ್ತೆ. ಎಲ್ಲವೂ ಕೂಡ ಅವನ ನಿಯಮ. ಅವನು ಹೇಳ್ದಂಗೆ ನಾವು ಹೋಗ್ತಾ ಇದ್ದೀವಿ, ನಡೀತಾ ಇದೆ. ಆ ನಂಬಿಕೆ, ನನ್ನ ಕಲೆ ಮೇಲೆ ಅಪಾರವಾದ ನಂಬಿಕೆ ನನಗಿದೆ. ಆಮೇಲೆ ದೇವರ ಮೇಲೆ ಅಪಾರವಾದ ವಿಶ್ವಾಸ ಇದೆ. ಆಮೇಲೆ ಒಂದು ಮಡಿವಂತಿಕೆಯಲ್ಲಿ ಒಂದು ಶಿಸ್ತಿನ ಕಲಾವಿದನಾಗಿ ನಾನು ಮುಂದುವರಿತೀನಿ ಅನ್ನೋ ನಂಬಿಕೆ ಕೂಡ ನನಗಿದೆ. ಹಾಗಾಗಿ ಇದೊಂದು ಭಗವಂತನ ಆಶೀರ್ವಾದ ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಪಡ್ತೀನಿ. ಅವ್ರಿಗೆ ನಾನು ಧನ್ಯವಾದಗಳು ಹೇಳ್ತೀನಿ. ನನ್ನನ್ನು ಈ ರೀತಿ ಜನ ಒಪ್ಕೊಂಡಿದ್ದಾರೆ. ನನಗೆ ಬಹುಶಃ ಒಂಥರ ಭಯ ಆಗಿತ್ತು. ನನಗೆ ಕರಾವಳಿ ಅಲ್ಲಿ ಗಡ್ಡ ಬಿಟ್ಟಾಗ ಸುಮಾರು ಒಂದು 6-7 ತಿಂಗಳು ಬೇರೆ ಯಾವ್ದು ಸಿನಿಮಾಗಳು ನೀವು ಮಾಡಬಾರ್ದು, ಎಲ್ಲೂ ನೀವು ಬೇರೆ ಯಾವ ಸಿನಿಮಾ ಒಪ್ಕೋಬಾರ್ದು ಅಂತೆಲ್ಲ ಹೇಳಿದ್ರು ಸರ್ ನನಗೆ, ಗುರುದತ್ ಸರ್ ಅವರೆಲ್ಲ ಕೂಡ. ಬಹಳ ಒಂದು ವಿಶೇಷವಾದ ಪಾತ್ರ, ಮಹಾಬಲನ ಪಾತ್ರ, ಒಂದು ಇಮೇಜಿನೇಷನ್, ಒಂದು ನಮ್ಮ ಕಲ್ಪನೆಯನ್ನ ಮೀರಿದಂತಹ ಪಾತ್ರ ಅದು. ಆ ಪಾತ್ರಕ್ಕೋಸ್ಕರ ನನ್ನನ್ನು ನಾವು ಸಿದ್ಧ ಮಾಡಿದಂಥ ರೀತಿ, ಅಲ್ಲಿಯ ಕಂಬಳ, ಅಲ್ಲಿಯ ಜಾನಪದ, ಅಲ್ಲಿಯ ಮಂಗಳೂರಿನ ಅದು ಕರಾವಳಿಯ
ಜಾನಪದ ಕ್ರೀಡೆ ಇದನ್ನೆಲ್ಲವನ್ನು ಕೂಡ ಮನಸ್ಸಲ್ಲಿಟ್ಕೊಂಡು ನನ್ನನ್ನು ಅವರು ಒಬ್ಬ ಕಲಾವಿದರನ್ನ, ಕರಾವಳಿಯ ಕಲಾವಿದರನ್ನಾಗಿ ಅವ್ರು ಮಾಡ್ಕೊಂಡಂತ ರೀತಿ. ಆಮೇಲೆ ಆ ಮಹಾಬಲನ ಪಾತ್ರ ಇಡೀ ಕರಾವಳಿಯ ಕನಸು. ಮಹಾಬಲನ ಕನಸೇ ಕರಾವಳಿ ಅಂತ ಹೇಳಿದಾಗ ತುಂಬಾ ಅಂದ್ರೆ ಆ ಕನಸಿಗೆ ಕೋಟ್ಯಾಂತರ ರೂಪಾಯಿ, 15 ಕೋಟಿ ರೂಪಾಯಿ ಖರ್ಚು ಮಾಡಿ ಸಿನಿಮಾ ಮಾಡ್ತಾ ಇದ್ದಾರೆ. ನೀವು ಕಲ್ಪನೆಗೆ ಮೀರಿದಂತ ಸಿನಿಮಾ ಅದು. ಯಾಕಂದ್ರೆ ಬಹುಶಃ ಅವರು ಮಾಡಿರುವುದೆಲ್ಲವೂ ಕೂಡ ಥಿಯೇಟರ್ಗೆ ಬಂದ್ರೆ ಒಂದು ರೋಮಾಂಚನ ಆಗುವಂತಹ ಸಿನಿಮಾ ಅದು. ನಮ್ಗೆ ಹೇಗೆ ನಮ್ಮ ಕಾಂತಾರದಲ್ಲಿ ನಮಗೊಂದು ರೋಮಾಂಚನ ಅನಿಸ್ತು, ಒಂದು 20 ನಿಮಿಷ 25 ನಿಮಿಷ, ಇಡೀ ಕರಾವಳಿ ರೋಮಾಂಚನದ ಸನ್ನಿವೇಶಗಳೇ. ಅಷ್ಟು ಕೋಣಗಳು, ಅಷ್ಟು ದೊಡ್ಡ ಒಂದು ಕ್ಯಾನ್ವಸ್ಸು, ಅಷ್ಟು ದೊಡ್ಡ ಒಂದು ಕಂಬಳದ ಸೆಟ್ಟು, 200-300 ಜನ ಕಲಾವಿದರು, ಅಲ್ಲಿಯ ಜಾನಪದ, ಅಲ್ಲಿಯ ಬದುಕು, ಅಲ್ಲಿಯ ಯಕ್ಷಗಾನ, ಇದನ್ನೆಲ್ಲವನ್ನು ಕೂಡ ಬ್ಲೆಂಡ್ ಮಾಡಿಕೊಂಡು ಅವ್ರು ಮೂಲತಃ ನಿರ್ದೇಶಕರು ಕರಾವಳಿಯವರಾಗಿರುವ ಕಾರಣ ಈ ಮಹಾಬಲನ ಪಾತ್ರನ ಅವ್ರು ಕಟ್ಟಿದ್ದಾರೆ. ಅವರ ಕನಸನ್ನೇ ನಾನು ಜೀವಿಸ್ತಾ ಇದ್ದೀನಿ ಅಷ್ಟೇ.